ಬಿಗ್ ಬಾಸ್ ನ ಫಿನಾಲೆ ವಾರದಲ್ಲಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅನ್ನೋದರ ಬಗ್ಗೆ ಸ್ವತಃ ಕಿಚ್ಚ ಸುದೀಪ್ ಅವರೇನೆ ವಾರಾಂತ್ಯದ ಎಪಿಸೋಡ್ ಸೂಪರ್ ಸಂಡೇ ವಿತ್ ಸುದೀಪ ಅನ್ನುವಂತಹ ಎಪಿಸೋಡ್ ಅಲ್ಲಿ ಹೇಳಿ ಹೋಗಿದ್ರು. ಅದಕ್ಕೆ ತಕ್ಕ ಹಾಗೆಯೇ ಇವಾಗ ವೋಟಿಂಗ್ ಲೈನ್ಸ್ ಗಳು ಕೂಡ ಓಪನ್ ಆಗಿದೆ. ಅದು ಎಲ್ಲಿ ತನಕ ಅಂತ ಹೇಳಿದ್ರೆ ಮಂಗಳವಾರ ಸಂಜೆ 6 ಗಂಟೆ ತನಕ ಮಾತ್ರನೇ. ಇದರರ್ಥ ಮಂಗಳವಾರ ವೋಟಿಂಗ್ ಲೈನ್ಸ್ ಗಳು ಕ್ಲೋಸ್ ಆಗ್ತವೆ. ಮಂಗಳವಾರ ರಾತ್ರಿನೇ ಒಂದು ಮಿಡ್ ನೈಟ್ ಎಲಿಮಿನೇಷನ್ ಆಗುತ್ತೆ. ಬಟ್ ಅದನ್ನ ನಮಗೆ ಬುಧವಾರದ ಎಪಿಸೋಡ್ ಅಂದು ತೋರಿಸಬಹುದು. ಸೊ ಈ ರೀತಿಯಾಗಿ ಆಗುವಂತಹ ಒಂದು ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದಾರೆ. ಅವರು ತಮ್ಮ ಬ್ಯಾಗ್ ಅನ್ನ ತಗೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇರುವಂತದ್ದು. ಹಾಗೇನೆ ತುಂಬಾ ಜನ ರಕ್ಷಿತಾ ಅವರಿಗೆ ವಾರಾಂತ್ಯದಲ್ಲೂ ಕೂಡ ಟಾರ್ಗೆಟ್ ಮಾಡಿದ್ರು. ಹಾಗೇನೆ ಇವಾಗ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿ ಒಂದ್ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದ್ ರೀತಿಯಾಗಿ ಸಿಕ್ಕಾಪಟ್ಟೆ ಸಂಚಲನ ಕ್ರಿಯೇಟ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಈ ಒಂದು ವಿಷಯದ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಇಮೇಜ್ ಏನಿದೆ ರಕ್ಷಿತಾ ಅವರು ತಮ್ಮ ಬ್ಯಾಗ್ ಅನ್ನ ಹಿಡ್ಕೊಂಡು ಇಲ್ಲಿ ಹೊರಗಡೆ ಬರ್ತಾ ಇರೋದು, ಸೊ ಇದು ರಿಯಲ್ ಆಗಿರೋ ಇಮೇಜ್ ಏನೆ. ಬಟ್ ಈ ಒಂದು ಇಮೇಜ್ ಏನಿದೆ ಅವರು ತಮ್ಮ ಬ್ಯಾಗ್ ಅನ್ನ ಸ್ಟೋರ್ ರೂಮ್ ಅಲ್ಲಿ ಇಡ್ತಾ ಇದ್ರು. ಯಾಕಂತಂದ್ರೆ ಎಲಿಮಿನೇಷನ್ ಇರೋದ್ರಿಂದ ಯಾರು ಬೇಕಾದ್ರೂ ಎಲಿಮಿನೇಷನ್ ಆಗಬಹುದು ಅಂತ ಹೇಳಿ. ಆದ್ರೆ ಈ ಒಂದು ಇಮೇಜಸ್ ಏನಿದಾವೆ ಇವಾಗಿನ ಫೋಟೋಸ್ ಗಳಲ್ಲ ಇವು ಹಳೆಯ ಒಂದು ಎಪಿಸೋಡ್ ನಲ್ಲಿ ಸ್ಪಂದನ ಅವರು ಹಾಗೇನೆ ಬೇರೆಯವರೆಲ್ಲ ಇದ್ರಲ್ವಾ, ಆ ಸಮಯದಲ್ಲಿ ನಡೆದಂತಹ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ಸಮಯದಲ್ಲಿ ನಡೆದಂತಹ ಒಂದು ಕ್ರಿಯೆ ಅಂತ ಹೇಳ್ಬಹುದು. ಅಥವಾ ಆ ಸಮಯದಲ್ಲಿ ಇಲ್ಲಿ ರಕ್ಷಿತಾ ಅವರು ಅದನ್ನ ತಗೊಂಡು ಹೋಗಿ ಇಡ್ತಾ ಇದ್ದಂತಹ ಒಂದು ವಿಡಿಯೋ ಕ್ಲಿಪ್. ಅದರಲ್ಲೇನೆ ಕೆಲವೊಂದಿಷ್ಟು ಫೋಟೋಸ್ ಗಳನ್ನ ಸ್ಕ್ರೀನ್ ಶಾಟ್ ತಗೊಂಡು ಅದನ್ನೇ ಶೇರ್ ಮಾಡಿ ರಕ್ಷಿತಾ ಅವರೇ ಎಲಿಮಿನೇಟ್ ಅನ್ನೋ ರೀತಿನಲ್ಲಿ ಅದನ್ನ ಹೊರಗಡೆ ತೋರಿಸ್ತಾ ಇದ್ದಾರೆ ಅಷ್ಟೇನೆ. ಆಕ್ಚುಲ್ ಆಗಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಓಟ್ನಲ್ಲಂತೂ ಸಿಕ್ಕಾಪಟ್ಟೆ ಓಟ್ಗಳು ಬರ್ತಾ ಇದಾವೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬೇರೆ ಇದ್ದಾರೆ. ಆಲ್ಮೋಸ್ಟ್ 22ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಓಟೇನೆ ಇವ್ರ ಪಾಲಾಗಿದೆ ಕೂಡ. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋಸ್ ಕೂಡ ಮಾಡಿದ್ದೀನಿ ನಾನು. ನೀವು ರೆಗ್ಯುಲರ್ ಆಗಿ ಚಾನಲ್ ಅನ್ನ ವಿಸಿಟ್ ಮಾಡಿ ವೋಟಿಂಗ್ ರಿಸಲ್ಟ್ ಅನ್ನ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಹಾಗೇನೆ ವಾರಾಂತ್ಯ ತನಕ ವೇಟ್ ಮಾಡಿ ನೋಡಿ ನಾನು ಹೇಳುವಂತಹ ವೋಟ್ ಪರ್ಸೆಂಟೇಜ್ ಏನಿದೆ ಅಥವಾ ವೋಟ್ ಎಷ್ಟು ವೋಟ್ ಬಂದಿದೆ, ಎಷ್ಟು ಲಕ್ಷ ವೋಟ್ ಬಂದಿದೆ ಅಂತ ಏನು ಹೇಳ್ತೀನಿ, ಅದು ಮ್ಯಾಚ್ ಆಗುತ್ತೆ ಇಲ್ವಾ ಅನ್ನೋದನ್ನ ನೀವೇನೆ ವೇಟ್ ಮಾಡಿ ನೋಡಿ, ನಿಮ್ಗೇನೆ ಅರ್ಥ ಆಗುತ್ತೆ ಅವಾಗ. ಮೇನ್ ವಿಷಯಕ್ಕೆ ಈ ಒಂದು ಟಾಪಿಕ್ ನ ವಿಷಯಕ್ಕೆ ಬರೋದಾದ್ರೆ, ರಕ್ಷಿತಾ ಶೆಟ್ಟಿ ಅವರಂತೂ ಎಲಿಮಿನೇಟ್ ಆಗಿಲ್ಲ, ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗೋದು ಇಲ್ಲ. ಇದಂತೂ 100% ಪಕ್ಕ. ಯಾಕಂತಂದ್ರೆ ಅವರು ಫಿನಾಲಿನಲ್ಲಿ ಇರಲೇಬೇಕು, ಒಳ್ಳೆಯ TRP ಬರುತ್ತೆ. ಹಾಗೇನೆ ಬಿಗ್ ಬಾಸ್ ಮನೆಗೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಸೊ ಮಿಡ್ ವೀಕ್ ಅಲ್ಲಿ ಎಲಿಮಿನೇಷನ್ ಆಗುವಂತಹ ಸ್ಪರ್ಧಿ ಅಲ್ವೇ ಅಲ್ಲ ರಕ್ಷಿತ್ ಅವರು. 100% ಅವರು ಸೇಫ್ ಆಗೇ ಆಗ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗ್ತಾ ಇದೆ ಸುದ್ದಿ, ಅದೆಲ್ಲ ಕೂಡ ಫೇಕ್ ಸುದ್ದಿ ಆಗಿರುವಂತದ್ದು. ಅಂದ್ರೆ ಶನಿವಾರದ ಎಪಿಸೋಡ್ ಕೂಡ ಸ್ವಲ್ಪ ಹಂಗೇನೆ ಹೋಗಿದ್ರಿಂದ ಸೊ ಇಂತಹ ಸಮಯದಲ್ಲಿ ಈ ರೀತಿಯಾಗಿ ಫೋಟೋಸ್ ಅನ್ನ ಹಾಕಿ ಅದನ್ನ ವೈರಲ್ ಮಾಡಬಹುದು ಅಂತ ಹೇಳಿ ಗೊತ್ತು ಕೆಲವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹೀಗಾಗಿ ಹಂಗೆ ಮಾಡ್ತಾ ಇದ್ದಾರೆ ಅಷ್ಟೇನೆ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ರಕ್ಷಿತಾ ಶೆಟ್ಟಿ ಅವರು ಸೇಫ್ ಆಗಿನೇ ಇದ್ದಾರೆ, ಬಿಗ್ ಬಾಸ್ ಮನೆ ಒಳಗಡೆನೆ ಇದ್ದಾರೆ. ಇನ್ನೂ ಕೂಡ ಎಲಿಮಿನೇಷನ್ ಪ್ರಕ್ರಿಯೆ ಆಗಿಲ್ಲ. ಮಂಗಳವಾರ ಸಂಜೆ 6 ಗಂಟೆ ತನಕನು, ಅಂದ್ರೆ ನಾಳೆ ಸಂಜೆ 6 ಗಂಟೆ ತನಕನು ವೋಟಿಂಗ್ ಲೈನ್ಸ್ ಗಳು ಓಪನ್ ಇರ್ತವೆ. ಅಲ್ಲಿ ತನಕ ನೀವು ವೋಟ್ ಮಾಡಬಹುದು. ಅದಾದ ನಂತರ ವೋಟಿಂಗ್ ಲೈನ್ಸ್ ಕ್ಲೋಸ್ ಆದ ನಂತರ ಮಿಡ್ ನೈಟ್ ಅಲ್ಲಿ ಒಂದು ಎಲಿಮಿನೇಷನ್ ಆಗುತ್ತೆ. ತುಂಬಾನೇ ಡಿಫ್ರೆಂಟ್ ಆಗಿ ಆಗುವಂತಹ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ. ಅದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಇದೇ ಚಾನಲ್ ಅಲ್ಲಿ ಇದೆ. ಒಂದ್ಸಲ ಹೋಗಿ ಅದನ್ನ ಚೆಕ್ ಮಾಡಿ. ಹಾಗೆ ಈ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.